ವಿದ್ಯಾರ್ಥಿಗಳೇ, ಇಂದು ಭಾರತದಲ್ಲಿ ಚುನಾವಣೆ ಮತ್ತು ಪಕ್ಷ ಪದ್ಧತಿ ಅಧ್ಯಾಯ 2ಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ಗಳನ್ನು ಮತ್ತು ಈ ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯಾಂಶಗಳನ್ನು ತಾವು ಬರೀಬೇಕು. ಚುನಾವಣೆಯ ಅರ್ಥ ಮತ್ತು ಮಹತ್ವವನ್ನು ನೋಡಿದಾಗ, ಚುನಾವಣೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಲಿಗರ್ ಎಂಬ ಪದದಿಂದ ಬಂದಿದ್ದು, ಎಲಿಗರ್ ಎಂದರೆ ಆರಿಸು, ಆಯ್ಕೆ ಮಾಡು ಎಂದರ್ಥ. ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಉಪಚುನಾವಣೆ ಮತ್ತು ಮಧ್ಯಂತರ ಚುನಾವಣೆ ಎಂಬ ಬಗೆಗಳನ್ನು ಕಾಣುತ್ತೇವೆ. ಚುನಾವಣೆಯ ಮಹತ್ವವನ್ನು ನೋಡಿದಾಗ, ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯ, ರಾಜಕೀಯ ಪಕ್ಷಗಳು ಸರ್ಕಾರ ರಚಿಸಲು ಆತ್ಮಗೌರವ ಹೆಚ್ಚಿಸುತ್ತವೆ, ರಾಜಕೀಯ ಪ್ರಜ್ಞೆ ಮೂಡಿಸುತ್ತವೆ, ಜನಾಭಿಪ್ರಾಯ ರೂಪಿಸುತ್ತವೆ, ಪ್ರತಿನಿಧಿಗಳ ಆಯ್ಕೆ, ಅಧಿಕಾರ ವಿಭಜನೆಗೆ ಸಹಾಯಕ, ಪ್ರಜೆಗಳು ಪ್ರತಿನಿಧಿಗಳ ನಡುವೆ ಸಾಮರಸ್ಯ. ಇನ್ನು ಚುನಾವಣೆಯ ವಿಧಗಳನ್ನು ನೋಡಿದಾಗ, ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳಲ್ಲಿ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು, ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ, ರಾಜಕೀಯ ಪ್ರಜ್ಞೆ ಮೂಡಿಸುತ್ತದೆ, ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ, ಸಾರ್ವಜನಿಕರೊಂದಿಗೆ ಸಂಪರ್ಕ. ನಂತರ ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ನೋಡಿದಾಗ, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ, ಪ್ರಚಾರದ ಆರ್ಭಟವಿಲ್ಲ, ಶಾಂತಿಯುತ ಮತದಾನ, ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ, ಹಿಂದುಳಿದ ವರ್ಗಗಳಿಗೆ ಸೂಕ್ತವಾದುದು. ಭಾರತ ಚುನಾವಣಾ ಆಯೋಗವನ್ನು ನೋಡಿದಾಗ, ಚುನಾವಣಾ ಆಯೋಗದ ಅರ್ಥ ರಾಷ್ಟ್ರದಲ್ಲಿ ಚುನಾವಣೆಗಳಲ್ಲೂ ಮುಕ್ತ ಮತ್ತು ನಿಷ್ಪಕ್ಷಪಾತವಾಗಿ ನಡೆಸಲು ಸ್ಥಾಪಿತವಾಗಿರುವ ಸಂವಿಧಾನದ ಒಂದು ಸ್ವಾಯತ್ತ ಸಂಸ್ಥೆಯಾಗಿರುತ್ತದೆ. ಇದರ ರಚನೆ, ನೇಮಕಾತಿ, ಅಧಿಕಾರದ ಅವಧಿ, ಪದಚ್ಯುತಿಯನ್ನು ನೋಡೋಣ. ಭಾರತ ಚುನಾವಣಾ ಆಯೋಗದ ಕಾರ್ಯಗಳನ್ನು ನೋಡಿದಾಗ, ಮತದಾರರ ಪಟ್ಟಿಗಳ ಸಿದ್ಧತೆ, ಪರಿಶೀಲನೆ, ನಿರ್ದೇಶನ, ಸಂಸತ್ತಿನ ಎಲ್ಲ ಸ್ಥಾನಗಳಿಗೆ ಚುನಾವಣೆ ನಡೆಸುವುದು, ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆಗಳನ್ನು ನೀಡುವುದು, ದೇಶದಲ್ಲಿ ಚುನಾವಣೆಗಳನ್ನು ಘೋಷಿಸುವುದು, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು, ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸುವುದು, ಫಲಿತಾಂಶ ಪ್ರಕಟಿಸುವುದು, ಮತಗಳ ಎಣಿಕೆ. ಚುನಾವಣಾ ಸುಧಾರಣೆಗಳು: ವಿದ್ಯುನ್ಮಾನ ಮತಯಂತ್ರ ಬಳಕೆ, ಮತದಾರರ ಗುರುತಿನ ಚೀಟಿ, ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ, ಅಪರಾಧ ವಿವರ, ಶೈಕ್ಷಣಿಕ ವಿವರ, ಆಸ್ತಿ ವಿವರ, ರಾಜ್ಯವೇ ಚುನಾವಣಾ ವೆಚ್ಚ ಭರಿಸುವ ಮೂಲಕ ಸುಧಾರಣೆ. ವಿದ್ಯುನ್ಮಾನ ಮತಯಂತ್ರದ ಉಪಯೋಗಗಳನ್ನು ನೋಡಿದಾಗ, ಸುಲಭ ಬಳಕೆ, ಸಮಯ ಉಳಿತಾಯ, ಶೀಘ್ರ ಫಲಿತಾಂಶ, ಮಿತವ್ಯಯ ಮತ್ತು ಪರಿಸರ ಸ್ನೇಹಿ, ತಿರಸ್ಕೃತ ಮತಗಳ ನಿಯಂತ್ರಣ. ಪಕ್ಷ ಪದ್ಧತಿಯ ಸ್ವರೂಪವನ್ನು ನೋಡಿದಾಗ, ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಭಾಷೆ, ಧರ್ಮ, ಜಾತಿ ಆಧಾರಿತ ಪಕ್ಷ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ನೋಡಿದಾಗ, ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ಜನಸಾಮಾನ್ಯರಿಗೆ ರಾಜಕೀಯ ಶಿಕ್ಷಣ ನೀಡುತ್ತದೆ, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ, ಪ್ರಾದೇಶಿಕ ಹಿತಾಸಕ್ತಿಯ ರಕ್ಷಣೆ. ಪಕ್ಷಾಂತರ ನಿಷೇಧ ಕಾಯ್ದೆ: ಶಾಸನಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ತಡೆಯಲು ಜಾರಿಗೆ ಬಂದ ಕಾಯ್ದೆಯೇ ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಕಾಯ್ದೆಯನ್ನು ರಾಜೀವ್ ಗಾಂಧಿಯವರು 1985ರಲ್ಲಿ 52ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತಂದರು. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವವರು: ಎ ರಾಜ್ಯಪಾಲರು, ಬಿ ರಾಷ್ಟ್ರಪತಿ, ಸಿ ಪ್ರಧಾನಮಂತ್ರಿ, ಡಿ ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ: ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವವರು ಯಾರು? ರಾಷ್ಟ್ರಪತಿಗಳು. 2. 1985ರಲ್ಲಿ ಜಾರಿಗೆ ಬಂದ ಕಾಯ್ದೆ: ಕನಿಷ್ಠ ವೇತನ ಕಾಯ್ದೆ, ಬಿ ವರದಕ್ಷಿಣೆ ನಿಷೇಧ ಕಾಯ್ದೆ, ಸಿ ಪಕ್ಷಾಂತರ ನಿಷೇಧ ಕಾಯ್ದೆ, ಡಿ ಪರಿಸರ ಕಾಯ್ದೆ. ಸರಿಯಾದ ಉತ್ತರ ಪಕ್ಷಾಂತರ ನಿಷೇಧ ಕಾಯ್ದೆ. 3ನೇ ಪ್ರಶ್ನೆ, ಭಾರತ ಚುನಾವಣಾ ಆಯೋಗವು ಎ ಏಕ ಸದಸ್ಯ, ಬಿ ದ್ವಿಸದಸ್ಯ ಪೀಠ, ಸಿ ತ್ರಿಸದಸ್ಯ ಪೀಠ, ಡಿ ಬಹುಸದಸ್ಯ. ಸರಿಯಾದ ಉತ್ತರ ತ್ರಿಸದಸ್ಯ ಪೀಠ.
4ನೇ ಪ್ರಶ್ನೆ, ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎ 18, ಬಿ 21, ಸಿ 22, ಡಿ 17. ಸರಿಯಾದ ಉತ್ತರ ಎ 18. EVM ವಿಸ್ತರಿಸಿರಿ. ಎ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಬಿ ಎಲೆಕ್ಟ್ರಿಕ್ ವೋಟಿಂಗ್ ಮಷಿನ್, ಸಿ ಎಲೆಕ್ಟರ್ಸ್ ವೋಟಿಂಗ್ ಮಷಿನ್, ಡಿ ಮೇಲಿನ ಯಾವುದಲ್ಲ. ಸರಿಯಾದ ಉತ್ತರ ಎ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. 7ನೇ ಪ್ರಶ್ನೆ, ಮತದಾನದ ಹಕ್ಕು ನೀಡಿದ ವಿಧಿ ಎ 51, ಎ ಬಿ 16, ಸಿ 30, ಡಿ 236. ಸರಿಯಾದ ಉತ್ತರ ಎ 51, ಎ. ಚುನಾವಣೆ ಪದದ ಮೂಲ ಪದ ಎ ಟೆರರ್, ಬಿ ಎಲಿಗೆರೆ, ಸಿ ರಂಪಿಯರ್, ಡಿ ಪೋಡಸ್. ಸರಿಯಾದ ಉತ್ತರ ಚುನಾವಣೆ ಪದದ ಮೂಲ ಪದ ಬಿ ಎಲಿಗೆರೆ. ಮತದಾರರ ಗುರುತಿನ ಚೀಟಿ ಜಾರಿಗೆ ಬಂದ ವರ್ಷ ಎ 1990, ಬಿ 1991, ಸಿ 1992, ಡಿ 1993. ಸರಿಯಾದ ಉತ್ತರ ಮತದಾರ ಗುರುತಿನ ಚೀಟಿ 1993. 10ನೇದು, ನಕಾರಾತ್ಮಕ ಮತದಾನ ಯಾವಾಗ ಜಾರಿಗೆ ಬಂದಿತು? ನೋಟಾ 2000 ಎ 2013, ಬಿ 2014, ಸಿ 2015, ಡಿ 2016. ಸರಿಯಾದ ಉತ್ತರ ಎ 2013. ಈಗ ಖಾಲಿ ಬಿಟ್ಟ ಸ್ಥಳ ತುಂಬಿರಿ. ಚುನಾವಣೆಯ ಮೂಲ ಪದ ಡ್ಯಾಶ್. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದವರು ಡ್ಯಾಶ್. ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಡ್ಯಾಶ್. ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಡ್ಯಾಶ್. 86ನೇ ಸಂವಿಧಾನ ತಿದ್ದುಪಡಿ ಯಾವಾಗ ಅಂಗೀಕರಿಸಲಾಯಿತು? ಡ್ಯಾಶ್ರಲ್ಲಿ ಅಂಗೀಕರಿಸಲ್ಪಟ್ಟಿತು. ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡ್ಯಾಶ್ ಅನಿವಾರ್ಯ ಹಾಗೂ ಅವಶ್ಯಕ. ನೆಕ್ಸ್ಟ್, ಪ್ರತ್ಯಕ್ಷ ಚುನಾವಣೆ ಡ್ಯಾಶ್ ಎಂದು ಸಹ ಕರೆಯಲಾಗುತ್ತದೆ. ಚುನಾವಣಾ ಆಯುಕ್ತರ ವೇತನವನ್ನು ಡ್ಯಾಶ್ ನಿಧಿಯಿಂದ ಭರಿಸಲಾಗುತ್ತದೆ. ನೆಕ್ಸ್ಟ್ 9ನೇದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಂಸ್ಥಾಪಕರು ಡ್ಯಾಶ್. 10 ವಿದ್ಯುನ್ಮಾನ ಮತಯಂತ್ರವನ್ನು ದೇಶಾದ್ಯಂತ ಡ್ಯಾಶ್ರಲ್ಲಿ ಬಳಸಲಾಯಿತು. 2013ರಲ್ಲಿ ಇರತಕ್ಕಂಥ ಆಡಿಪಟ್ಟಿ ಕಾಲೇಜಿನ ಗೌರವದಿಂದ. ಈಗ ಹೊಂದಿಸಿ ಬರೆಯಿರಿ. ಎ ಪಾರ್ಟ್ನಲ್ಲಿ ಬಹುಪಕ್ಷ ಪದ್ಧತಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಪಕ್ಷಾಂತರ ನಿಷೇಧ ಕಾಯ್ದೆ, ನಕಾರಾತ್ಮಕ ಮತದಾನ, 86ನೇ ಸಂವಿಧಾನ ತಿದ್ದುಪಡಿ, TN ಶೇಷನ್, BJP. ಈ ಕಡೆ ಭಾರತ 1885, ರಾಷ್ಟ್ರೀಯ ಪಕ್ಷ 1985, ನೋಟಾ 2002, ಗುರುತಿನ ಚೀಟಿ 1900, ಮತದಾರ ಗುರುತಿನ ಚೀಟಿ 1980.